ಪೊಲೀಸ್ ವತಿಯಿಂದ ಅಪ್ರಾಪ್ತರಿಗೆ ವಾಹನವನ್ನು ಕೊಟ್ಟಲ್ಲಿ ಆಗ್ತಕ್ಕಂಥ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನು ಮೈನರ್ಸ್ ಅಂತ ಹೇಳ್ತೀವಿ, 18 ವರ್ಷಕ್ಕಿಂತ ಕೆಳಗೆ ಇರುವ ಮಕ್ಕಳಿಗೆ ವಾಹನಗಳನ್ನು ಕೊಟ್ಟರೆ ಪೋಷಕರ ವಿರುದ್ಧ ಅಥವಾ ವಾಹನ ಕೊಟ್ಟವರ ವಿರುದ್ಧ MV ಆ್ಯಕ್ಟ್ ಅಡಿಯಲ್ಲಿ ಕ್ರಮ ಆಗ್ತಾಯಿದೆ. 199A ಅಂತೇಳಿ ಅಮೆಂಡ್ಮೆಂಟ್ ಆಗಿದೆ. ಆ ಸೆಕ್ಷನ್ ಅಡಿಯಲ್ಲಿ ನ್ಯಾಯಾಲಯದಲ್ಲಿ 25,000ವರೆಗೆ ದಂಡವನ್ನು ವಿಧಿಸ್ತಕ್ಕಂಥ ಒಂದು ಅವಕಾಶ ಇದೆ. ಅದೇ ರೀತಿ ಅಂಥ ವಾಹನಗಳನ್ನು ಅಪ್ರಾಪ್ತರು ಬಳಸಿ ಈ ಅಪಾಯಕಾರಿ ವೀಲಿಂಗು ಅಥವಾ ಸ್ಟಂಟ್ಗಳನ್ನು ಏನಾದರೂ ಸಾರ್ವಜನಿಕ ರಸ್ತೆ ಮೇಲೆ ಮಾಡಿ ಸಿಗಬಿದ್ದಲ್ಲಿ ಅಂಥ ಮಕ್ಕಳಿಗೆ JJ ಆ್ಯಕ್ಟ್ ಅಡಿಯಲ್ಲಿ ನಾವು ಪೋಷಕರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದೀವಿ. JJ ಆ್ಯಕ್ಟ್ 75 JJ ಆ್ಯಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಪೋಷಕರು ಮಕ್ಕಳನ್ನು ನೆಗ್ಲಿಜೆನ್ಸಲ್ಲಿ ಬೆಳೆಸಿ ಈ ರೀತಿ ಅಪಾಯಕರವಾದ ಪರಿಸ್ಥಿತಿಗೆ ತಳ್ಳಿದ್ದಾರೆ ಅನ್ನೋ ಒಂದು ಕಾರಣವನ್ನು ನೀಡಿ ನಾವು ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಕಾನೂನು ಸುವ್ಯವಸ್ಥೆ ಪೊಲೀಸ್ ಠಾಣೆಯಲ್ಲಿ ಸಹ ನಾವು ದಾಖಲಿಸ್ತಾ ಇದ್ದೀವಿ. ಸೊ ಆದ್ದರಿಂದ ಪೋಷಕರು ಮಕ್ಕಳು ವೀಲಿಂಗ್ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ, ಅಥವಾ ಮಕ್ಕಳು ವಾಹನ ಸವಾರಿ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ 18 ಆಗಿದೆಯಾ ಮತ್ತು ಅವರಿಗೆ ಸೂಕ್ತವಾದ ಲೈಸೆನ್ಸ್ ಇದೆಯಾ ಅನ್ನೋದನ್ನು ದಯಮಾಡಿ ಮನಗಾಣಬೇಕು. ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಇಲ್ಲದೆ 18 ವರ್ಷ ದಾಟದ ಮಕ್ಕಳಿಗೆ ಯಾವುದೇ ವಾಹನವನ್ನು ಸಾರ್ವಜನಿಕ ರಸ್ತೆಯಲ್ಲಿ ಚಾಲನೆ ಮಾಡಲು ಅವಕಾಶವನ್ನು ಕೊಡಬಾರ್ದು.